ಈ ಪ್ರೈವೇಟ್ ಡೂ ಅಲೋನ್ ಅಷ್ಟೇ. ಅವಾಗ ಪ್ಲಾನ್ ಎಲ್ಲ ಮಾಡಿಟ್ಟಿದೆ, ಬಟ್ ರಿವೀಲ್ ಮಾಡಿರಲಿಲ್ಲ. ನಾನು ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ತೆ, ನಾನೇ ನೀವು ವಿಷ್ಣು ಮಾತಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಂಬ್ತೀನಿ. ನಾನು ಒನ್ ಆಫ್ ದಿ ಬೆಸ್ಟ್ ಫೇಮಸ್ ಆಗಿರೋ ಕುಶಾಲನಗರದಲ್ಲಿ ಲೊಕೇಟ್ ಆಗಿರೋ ಆರಂಗಿ ಡ್ಯಾಮ್ಗೆ ನಾವು ಇವತ್ತು ಹೋಗ್ತಾ ಇದೀವಿ. ಕುಶಾಲನಗರದಲ್ಲಿ ಬಂದು ಒಬ್ರು ಫ್ರೆಂಡ್ ಅಂದ್ರೆ ನಾನು ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು ಅವ್ರನ್ನ. ಆಕ್ಚುಲಿ ಹೆಂಗ್ ಪರಿಚಯ ಅಂತ ಹೇಳಿದ್ರೆ ಅದೇ ಥ್ರೂ ಇನ್ಸ್ಟಾಗ್ರಾಮೇ. ಅಂದ್ರೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಬೇಕಾದ್ರೆ ರ್ಯಾಂಡಮ್ ಆಗಿ ಈ ತರ ಮೆಸೇಜ್ ಹಾಕಿದ್ರು ಅವರು. ಸೊ ಬ್ರೋ ವಿಡಿಯೋಸ್ ಎಲ್ಲ ಚೆನ್ನಾಗಿದೆ, ಸುಮಾರು ಹಂಗೆ ಮಾತುಕತೆ ಎಲ್ಲ ಮಾತಾಡ್ದು, ಆಮೇಲೆ ಹಂಗೆ ನಂಬರ್ ಎಲ್ಲ ಕೇಳ್ಕೊಂಡ್ರು, ಹಂಗೆ ಸ್ವಲ್ಪ ಫ್ರೆಂಡ್ ಆಯ್ತು. ಸೊ ಅವ್ರು ಬಂದು ಕರೆದಿದ್ರು, ಹೋದ್ರೆ ಒಂದು ವಿಡಿಯೋ ಆದ್ರೂ ಮಾಡ್ಕೊಂಡ್ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಅವ್ರ ಮನೆ ಬಂದು ಕುಶಾಲನಗರದಲ್ಲಿ. ಸೊ ನಾವು ಅಲ್ಲಿಂದ ಅವ್ರು ಬಂದು ನಮ್ಮನ್ನ ಅಲ್ಲಿ ಕ್ಯಾಚ್ ಮಾಡ್ಕೋತಾರೆ. ಆಕ್ಚುಲಿ ನಾನು ಬಂದು ಡೈರೆಕ್ಟ್ ಆರಂಗಿ ಡ್ಯಾಮ್ಗೆ ಹೋಗ್ಬಿಡ್ತೀನಿ, ಅವರು ಬಂದು ಅಲ್ಲಿ ಜಾಯಿನ್ ಆಗ್ತಾರೆ. ಆರಂಗಿ ಡ್ಯಾಮಲ್ಲಿ ಬಂದು ನೀರ್ ಇದೆಯಾ ಇಲ್ವಾ ಅಂತೆಲ್ಲ ನಂಗೆ ಗೊತ್ತಿಲ್ಲ. ನಾನು ಬಂದು ಆಲ್ಮೋಸ್ಟ್ ಸುಮಾರು ವರ್ಷಗಳಾಗೋಯ್ತು ಹೋಗಿ. ಆಕ್ಚುಲಿ ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಪಿ ಯು ಓದ್ತಿದ್ವಲ್ಲ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಓದ್ತಿದ್ವಲ್ಲ, ಅವಾಗ ಒಂದು ಕಾಲೇಜಲ್ಲಿ ಇರ್ಬೇಕಾದ್ರೆ ಬಂಕ್ ಹೊಡಿಬೇಕು ಅನಿಸ್ತಿತ್ತು, ಕ್ಲಾಸ್ಗೆ ಹೋಗೋದು ಬೇಡ. ಯಾಕಂತ ಹೇಳಿದ್ರೆ ಕ್ಲಾಸ್ಗೆ ಹೋದ್ರೆ ಅಲ್ಲಿ ಏನಾದ್ರು ಹೋಮ್ ವರ್ಕ್ ಕೊಡ್ತಿದ್ರು, ಒಂದೊಂದು ದಿನ ನಾವು ಮಾಡ್ತಿರ್ಲಿಲ್ಲ. ಇಲ್ಲಾಂದ್ರೆ ಒಂದೊಂದು ದಿನ ಇದು ಏನು ಬುಕ್ ಇಟ್ಕೊಂಡು ಬೋರ್ಡ್ ಮುಂದೆ ಓದಿಸ್ತಾರೆ ನೋಡಿ. ಆಗ ನಾವೆಲ್ಲ ಬುಕ್ ಕೊಡ್ತಾರೆ, ಬುಕ್ನ ತಗೊಂಡು ನಾವು ಬೋರ್ಡ್ ಹತ್ರ ಏನ್ ಮಾಡ್ಬೇಕು, ಬೋರ್ಡ್ ಹತ್ರ ಹೋಗ್ಬಿಟ್ಟು ಓದ್ಬೇಕು. ಇವಾಗ ಕೂತ್ಕೊಂಡಿರ್ತೀವಿ, ಇವಾಗ ವಿಷ್ಣು ಅಂತ ಕರೆದ್ರೆ ನಾನು ಹೋಗಿ ಓದ್ಬೇಕು. ಆ ತರ ಎಲ್ಲ ಹೇಳ್ಬಿಡ್ತಿದ್ರು ಸರ್ ಅವರು. ಏನ್ ಮಾಡ್ತಿದ್ರು, ಒಂದಿನ ಹಿಂದೆನೆ ಹೇಳ್ಬಿಡ್ತಿದ್ರ, ಈ ತರ ನಾಳೆ ಎಲ್ಲಾರನ್ನೂ ಓದಿಸ್ತೀನಿ, ಎಲ್ಲ ಪ್ರಿಪೇರ್ ಆಗಿ ಬನ್ನಿ ಅಂತ. ಎಲ್ಲಿ ಓದೋದು, ಪ್ರಿಪೇರ್ ಎಲ್ಲ ಆಗಿರ್ತೀವಿ, ಬಟ್ ಅಲ್ಲಿ ಬೋರ್ಡ್ ಹತ್ರ ಹೋದ್ರೆ ಎಲ್ಲ ಮರ್ತೋಗ್ಬಿಡುದೆ. ಆ ಒಂದ್ ಕಾರಣಕ್ಕೋಸ್ಕರ ನಾವು ಹೋಗ್ತಾನೆ ಇರ್ಲಿಲ್ಲ. ಆಮೇಲೆ ಮನ್ಸಿಲ್ದೆ ಇದ್ದಾಗ ಅವಾಗ್ಲೂ ಹೋಗ್ತಿರ್ಲಿಲ್ಲ. ಸೊ ಹಂಗೆಲ್ಲ ಆಗಿ ಅವಾಗ ಏನ್ ಮಾಡ್ತಿದ್ದೋ, ಬಂಕ್ ಹೊಡಿತಿದ್ದೋ ಕ್ಲಾಸ್ನ. ಆಮೇಲೆ ಈ ಸೈಡ್ ಕುಶಾಲನಗರ ಸೈಡ್ ಬಂದ್ಬಿಡೋದು. ಒಂದ್ 2 ಗಾಡಿ ಇರ್ತಿತ್ತು, ನಮ್ದೊಂದು ಗಾಡಿ, ಅಂದ್ರೆ ಈ ಗಾಡಿ ಇರ್ತಿರ್ಲಿಲ್ಲ ನನ್ನ ಹತ್ರ. ಈ ಗಾಡಿ ಬಂದಿತ್ತು. ಈ ಗಾಡಿ ನಾನು ಸೆಕೆಂಡ್ ಪಿ ಯು ಎಕ್ಸಾಮ್ ಬರಿಬೇಕಾದ್ರೆ ಆ ಟೈಮಲ್ಲಿ ನಂಗೆ ಇದು ಕೊಡ್ಸಿದ್ ನಂಗೆ. ಓಕೆನಾ, ಅಷ್ಟೊಂದು ಗಂಟೆ ಏನ್ ಮಾಡ್ತಿದ್ದೆ, ಮಾಮನ್ ಕಾರ್ ಇರ್ತಿದ್ದು, ಅಲ್ಲ ಮಾಮನ್ ಕಾರ್ ಅಂತ ಹೇಳ್ತೀನಿ, ಸಾರಿ ಬೈಕ್ ಇರ್ತಿತ್ತು. ಪಲ್ಸರ್ ಇರ್ತಿತ್ತಾ, ಪಲ್ಸರ್ 160 ಇರ್ತಿತ್ತು. ಸೊ ಅದನ್ನ ತಗೊಂಡು ಓಡಿಸ್ತಿದ್ದೋ. ಅದನ್ನ ತಗೊಂಡು ನಂದೊಂದು ಗಾಡಿ, ಆಮೇಲೆ ಇನ್ನೊಂದು 2 ಗಾಡಿ ಇರ್ತಿತ್ತು, ಆ ಗಾಡಿಲಿ ಹೋಗ್ತಿದ್ದೋ. ಹೋಗಿ ಆರಾಮಾಗಿ ಒಂದಿಲ್ಲ 4 ಜನ ಹೋಗ್ತಿದ್ದೋ, ಇಲ್ಲಾಂದ್ರೆ 3 ಜನ ಹೋಗ್ತಿದ್ದೋ, ಇಲ್ಲ 2 ಹೋಗ್ತಿದ್ದೋ, ಆ ತರ ಹೋಗ್ತಿದ್ದೋ. ಒಟ್ನಲ್ಲಿ ಹೋಗ್ತಿದ್ದ ಮಾತ್ರ ಅದರ ಹೋಗಿ ಒಂದು ವೈಬ್ ಎಲ್ಲ ಮಾಡ್ಕೊಂಡು ಸಕ್ಕದಾಗಿ ಬರ್ತಿದ್ದೋ. ಬಟ್ ಆ ಟೈಮಲ್ಲಿ ಬಂದು ಈ ವಿಡಿಯೋ ಆ ತರ ಎಲ್ಲ ನಂಗೆ ನಾಲೆಡ್ಜ್ ಇರ್ಲಿಲ್ಲ. ಎಡಿಟಿಂಗ್ ಬಗ್ಗೆನೂ ನಂಗೆ ಏನು ಗೊತ್ತಿರ್ಲಿಲ್ಲ. ಅವಾಗೆಲ್ಲ ನಾಲೆಡ್ಜ್ ಇದ್ದಿದ್ರೆ, ಸ್ವಲ್ಪ ಈ ತರ ಹೇಳ್ಕೊಡೋರು ಯಾರಾದ್ರೂ ಇದ್ದಿದ್ರೆ, ಅವಾಗ್ಲೇ ಈ ವಿಡಿಯೋಸ್ ಎಲ್ಲ, ಅಂದ್ರೆ ಈ ಯೂಟ್ಯೂಬ್ ಚಾನಲ್ ಎಲ್ಲ ಇದೆಲ್ಲ, ಅವಾಗ್ಲೇ ಏನಾದ್ರು ಮಾಡಿ ಓಪನ್ ಮಾಡ್ಬೋಯ್ತು. ಅವಾಗ ಓಪನ್ ಮಾಡಿದ್ರೆ ಇವಾಗ ಇಷ್ಟೊತ್ತಿಗೆಲ್ಲ ಏನೋ ಒಂದು ಸಾಧನೆ ಮಾಡ್ತಿದ್ದು. ಬಟ್ ಅವಾಗ ಹೇಳ್ಕೊಡೋರು ಯಾರು ಇರ್ಲಿಲ್ಲ. ನೋಡ್ತಿದ್ದೋ ಅಷ್ಟೇ. ಅದ್ ನೋಡಿ ನಮ್ಗೆ ಇವಾಗ ಏನಾಯ್ತು, ಮಾಡ್ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾವು ಇವಾಗ ಮಾಡ್ತಿದೀವಿ. ನಮಗೇನಾಗುತ್ತೆ, ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ನೊಂದು 2 ವರ್ಷನ 1 ವರ್ಷನ ಟೈಮ್ ತಗೊಳುತ್ತೆ. ಒಬ್ಬೊಬ್ರಿಗೆ ಬಂದು ಅದೃಷ್ಟ ಅಂತ ಹೇಳೋದು ಬೇಗ ಸಿಕ್ಬಿಡುತ್ತೆ, ಒಬ್ಬೊಬ್ರಿಗೆ ಬಂದು ಸ್ವಲ್ಪ ಲೇಟಾಗಿ ಸಿಗುತ್ತೆ. ಬಟ್ ಲೇಟಾಗಿ ಸಿಕ್ಕಿದ್ರೂ ಪರ್ಫೆಕ್ಟಾಗಿ ಸಿಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಸೊ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲ್ ಹಾಕೊಳ್ಳಿ. ನಮ್ಮ ವೀಡಿಯೋನು ಚೆನ್ನಾಗಿ ಕೊಡ್ತಾ ಇರ್ತೀವಿ. ಎಷ್ಟಕ್ಕೆ ಚೆನ್ನಾಗಿ ಕೊಡೋಕೆ ಅನಿಸುತ್ತೋ ಅಷ್ಟಕ್ಕೂ ಬೆಸ್ಟಾಗಿ ಕ್ವಾಲಿಟಿ ಆಗು ಚೆನ್ನಾಗಿ ಕೊಡ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನೊಂದು ಅಡ್ವೈಸ್ ಮಾಡ್ತೀನಿ ಅಂತ ಹೇಳಿದ್ರೆ, ನೀವೇನಾದ್ರೂ ಒಂದು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ, ಸರಿನಾ? ಏನಕ್ಕೆ ಅಂತ ಹೇಳಿದ್ರೆ, ಅದು ಹೇಳಿದ್ರೆ ಆಗಲ್ಲ. ಬಟ್ ನನ್ ಯಾರಿಗೆ ಹೆಂಗೋ ಗೊತ್ತಿಲ್ಲ, ಬಟ್ ನಾನು ನನ್ನ ಸೈಡಿಂದ ಸುಮಾರು ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಏನಾದ್ರು ಒಂದು ಮಾಡ್ಬೇಕು ಅಂತ ಇರ್ತೀನ, ಅದನ್ನ ಹೇಳ್ಬಿಡ್ತೀನಿ. ಏನ್ ಮಾಡ್ತೀನಿ, ಆ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಡ್ತೀನಿ. ನಾನು ಒಂದ್ 2-3 ಜನ ಹತ್ರ ಹಿಂಗೆ ಹೇಳ್ತೀನಿ, ಇಲ್ಲ ಫ್ರೆಂಡ್ಸ್ ಸಿಕ್ಕಿದಾಗ ಹಿಂಗೆ ಈ ತರ ಮಾಡ್ಬೇಕು ಅಂತ ಹೇಳ್ಬಿಡ್ತೀನಿ. ಅದೇನಾಗುತ್ತೆ, ಅದು ಆ ಪ್ಲಾನೇ ಡ್ರಾಪ್ ಆಗ್ಬಿಡುತ್ತೆ. ಒಂದು ಪ್ಲಾನು ಡ್ರಾಪ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ಆಗೋದೇ ಇಲ್ಲ. ನಾನು ಬಂದು ಗಾಡಿಯಿಂದ ಬಿದ್ದೆ ಅಲ್ವಾ, ಆ ಬೀಳೋದಕ್ಕಿಂತ ಮುಂಚೆ ನಾನು ಬಿದ್ದಿದ್ದು April 2 ಬಿದ್ದಿದ್ದು. ಓಕೆನಾ, ನಾನು ಆ್ಯಕ್ಚುಲಿ ಇವಾಗ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ನಾನು ಅವಾಗ ಪ್ಲ್ಯಾನ್ ಎಲ್ಲ ಮಾಡಿಟ್ಟಿದ್ದೆ, ಬಟ್ ರಿವೀಲ್ ಮಾಡಿರಲಿಲ್ಲ. ನಾನು ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. April 15 ಬಂದು ನಾನು ಒಂದು ನೇಪಾಳ ರೈಡ್ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದೆ. ಓಕೆನಾ, ಸೋಲೋನೇ, ನಾನು ಒಬ್ಬನೇ ಹೋಗೋಣ, ಯಾರು ಇರಲಿಲ್ಲ, ನಾನು ಸೋಲೋ ಹೋಗೋಣ ಆ ಥರ ಎಲ್ಲ ಒಂದು ಪ್ಲ್ಯಾನ್ ಮಾಡಿಟ್ಟಿದ್ದೆ. ಬಟ್ ಇಲ್ಲಿ April 2 ಬಂದು ಎಲ್ಲ ಏನೇನೋ ಆಗೋಯ್ತು. ಸೊ ಆ ಥರ ನೀವೇನೇ ಮಾಡೋದಾದ್ರೂ ಯಾರ ಹತ್ರನೂ ಹೇಳಕ್ ಹೋಗ್ಬಿಡಿ. ಬಿ ಪ್ರೈವೇಟ್ ಡೂ ಅಲೋನ್ ಅಷ್ಟೇ ಗೈಸ್. ಏನು ಅಂತಂದ್ರೆ, ನನಗೆ ಬಂದು ಇವಾಗ ಯಾವ ವೇಲ್ ಹೋಗ್ತಿದ್ದೀನೋ ನಂಗೆ ಅದು ಪರ್ಫೆಕ್ಟ್ ಆಗಿದೆ, ನಂಗೆ ನಂಬಿಕೆ ಇದೆ. ನಾನು ಇವತ್ತಿಲ್ಲ ಅಂದ್ರೂ ನಾವು ಒಂದಿನ ನಂಗೆ ಏನಾದ್ರು ಒಂದು ಆಗುತ್ತೆ. ಒಟ್ನಲ್ಲಿ ನಾನು ಅಚೀವ್ ಮಾಡ್ತೀನಿ ಗೈಸ್. ನಾನೊಂದೇ ಒಂದೇ ಒಂದು ಜೀವನ, ಹುಟ್ಟು ಅಂದಮೇಲೆ ಸಾವು ಖಚಿತ, ಸರಿನಾ? ಇರೋ ತನಕ ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೋ ಆ ಥರ ಜೀವನ ಮಾಡಿ. ಹೆಂಗಿಷ್ಟ ಆಗುತ್ತೋ ಹಂಗೆ ಅಂದರೆ ರಾಂಗ್ ವೇಲ್ ಅಲ್ಲ, ಒಳ್ಳೆ ದಾರಿಲಿ. ಓಕೆನಾ, ಒಳ್ಳೆ ದಾರಿಲಿ ನೀವು ಬಂದು ಬದುಕಿ ಗಾಯ್ಸ್. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಿ. ಕರ್ಮ ಇಸ್ ಬೂಮ್ರಾಂಗ್ ಅಂತ ಹೇಳಲ್ಲ, ಆ ಥರ ನೀವು ಒಳ್ಳೇದು ಮಾಡಿದ್ರೆ ನಿಮ್ಗೆ ಒಳ್ಳೇದೇ ಆಗುತ್ತೆ.
ನೀವು ಕೆಟ್ಟದ್ದು ಮಾಡಿದ್ರೆ ನಿಮ್ಗೆ ಕೆಟ್ಟದೇ ಆಗುತ್ತೆ ಅಷ್ಟೇ. ಆಲ್ಮೋಸ್ಟ್ ಬಂದು ನಾವು ಆರಂಗಿ ಡ್ಯಾಮ್ ಹತ್ರ, ಅವ್ರು ಎಲ್ಲಿದಾರ ಗೊತ್ತಿಲ್ಲ. ಆರಂಗಿ ಡ್ಯಾಮ್ ನಾವು ತಲುಪಾಯಿತು, ಬಟ್ ಇದು ಎಲ್ಲಿ ಓಪನ್ನು ಏನು ABCD ಅಂತಾನೆ ನಂಗೆ ಗೊತ್ತಿಲ್ಲ. ನೋಡೋಣ, ಒಂದ್ಸಲ ಕಾಲ್ ಮಾಡೋಣ. A few moments later. ಗೈಸ್ ಆ್ಯಕ್ಚುಲಿ ಬಂದು ಮೀಟ್ ಆಗಾಯಿತು. ಅವ್ರು ಬಂದು ನನ್ನ B3 ತೊಗೊಂಡ್ರು. ನಾನು ಬಂದು ಫಸ್ಟ್ ಟೈಮ್ ಓಡಿಸ್ತಾ ಗಮ್ ಗಾಡಿನ ಬಂದು ಅವ್ರು ತೊಗೊಂಡ್ರು. ನಾನು ಬಂದು ಇವ್ರ ಗಾಡಿನ ತೊಗೊಂಡೆ. ಫಸ್ಟ್ ಟೈಮ್ ನಾನು ಎಮ್ನ ಓಡಿಸ್ತಿರೋದು. ಸೇಮ್ ಸಿಮಿಲರ್ ಆಗೇ ಇರುತ್ತೆ, ಬಟ್ ಅಂದರೆ ಏನಂದರೆ ಸ್ಪೆಕ್ ಎಲ್ಲ ಸೇಮೇ, ಬಟ್ ಸಿಟ್ಟಿಂಗು ಪೊಸಿಷನ್ ಎಲ್ಲ ಸೇಮೇ. ಬಟ್ ಏನಂದರೆ ಸ್ವಲ್ಪ ಫ್ಯೂಚರ್ಸ್ ಜಾಸ್ತಿ ಇದರಲ್ಲಿ. ಬ್ರೋ ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆಯಾ ಬ್ರೋ? ಇದೆ ತಾನೇ? ಅದೇ ಕ್ರೂಸ್ ಕಂಟ್ರೋಲ್ ಆ ಥರ ಈ ಥರ ಒಂದು 2-3 ಸೆನ್ಸರ್ಸ್ ಎಲ್ಲ ಜಾಸ್ತಿ ಕೊಟ್ಟಿದ್ದಾರೆ, ಫ್ಯೂಚರ್ಸ್ನ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಸೊ ಬನ್ನಿ ಟ್ರಯಲ್ ನೋಡೋಣ ಯಾವ ಥರ ಅಂತ. ಸೊ ಇದೇ ಬಂದು ಡಿಸ್ಪ್ಲೇ. ಹೆವಿ ಸ್ಮೂತ್ ಅಂದರೆ ಹೆವಿ ಸ್ಮೂತ್ ಆಗಿದೆ ಗಾಡಿ. ಸೊ ಸೇಮೇ, ಚೆನ್ನಾಗಿದೆ ಗೈಸ್. ಇದು ಬಂದು ಬಬಲ್ ವೈಸರ್ ಬರುತ್ತಲ್ಲ, ಇದು ಬಬಲ್ ವೈಸರ್ ಇಂಡೋನೇಷಿಯನ್ ವೈಸರ್ ಇದು. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದೆ ಈ ಥರ ಇಂಡೋನೇಷಿಯನ್ ವೈಸರ್ ಹಾಕ್ಸೋಣ ಅಂದ್ಬಿಟ್ಟು, ಮತ್ತು ಸ್ವಲ್ಪ ಸರಿ ಇವಾಗ ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಫ್ಯೂಚರ್ಸ್ ಏನೇನಿದೆ ಅಂತ ನಂಗೆ ಗೊತ್ತಿಲ್ಲ ಇದರಲ್ಲಿ, ಏನೇನು ಆ್ಯಡ್ ಮಾಡಿದ್ದಾರೆ ಅಂತ. ಎರಡು ಸಲ ಓಡಿಸಿದ್ರೆ ಎಲ್ಲ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿದೆ ಗಾಡಿ ಬಂದು. ಸೈಡ್ಗಿದೆಲ್ಲ ಹಾಕ್ಸಿದ್ದಾರೆ, ಕ್ಲಚ್ ಗಾರ್ಡೆಲ್ಲ ಬರುತ್ತಲ್ಲ, ಕ್ಲಚ್ ಗಾರ್ಡೆಲ್ಲ ಹಾಕ್ಸಿ ಮಸ್ತಾಗಿ ಇಟ್ಟಿದ್ದಾರೆ. ನಂದ್ರಲ್ಲಿ ಗೇರ್ ಶಿಫ್ಟ್ ಮಾಡೋದಕ್ಕೂ ಇದ್ರಲ್ಲಿ ಗೇರ್ ಶಿಫ್ಟ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಗೊತ್ತಾ ನನಗೆ. ಬಂದು ಫುಲ್ ಸ್ಮೂತ್ ಅಂದರೆ ಫುಲ್ ಸ್ಮೂತಾಗಿದೆ. ನಂದ್ರಲ್ಲಿ ಬಂದು ಅಮ್ಕಿದ್ರೆ ಟಕ್ ಅಂತ, ಆಮೇಲೆ ಕ್ಲಚ್ ಅಷ್ಟೇ ಒಳ್ಳೆ ಸ್ಮೂತಾಗಿ ಇಟ್ಟಿದ್ದಾರೆ. ಗಾಡಿನ ಚೆನ್ನಾಗಿ ಇಟ್ಟಿದ್ದಾರೆ. ಅದೇ ಕೆಲವರು ಬಾಯ್ಸ್ ಬಂದು ಹೆಂಗೆ ಅಂತ ಹೇಳಿದ್ರೆ ಪ್ಯೂರ್ ಲವ್, ಗಾಡಿ ಮೇಲೆ ಪ್ಯೂರ್ ಲವ್ ಯಾರಿಗಿರುತ್ತೆ ಅವ್ರ ಗಾಡಿನ ಒಂದು ಒಳ್ಳೆ ಅವ್ರ ಲವರ್ ಥರ ಕ್ಲೀನಾಗಿ ಸಕ್ಕದಾಗಿ ಇಟ್ಟಿರ್ತಾರೆ. ಮಾತ್ರ ಲವರ್ ಥರ ಅಲ್ಲ, ಲವರ್ ಯಾವಾಗಲೂ ಕ್ಲೀನಾಗಿರ್ತಾರೆ, ಬಟ್ ಆ ಥರ ಚೆನ್ನಾಗಿ ನೋಡ್ಕೋತಾರೆ, ಮಸ್ತಾಗಿ ಇಟ್ಟಿರ್ತಾರೆ. ಸೊ ನೋಡಿ, ನಾನು ಅಷ್ಟೇ ನಮ್ಮ ಗಾಡಿನ ಒಂದು ಮಸ್ತಾಗಿ ಇಟ್ಟಿರ್ತೀನಿ. ನೋಡಿದ ತಕ್ಷಣ 4 ವರ್ಷ ಆಯ್ತಾ ಅಂತ ಯಾರು ಹೇಳೋದೇ ಇಲ್ಲ ನನ್ನ ಗಾಡಿ. ಇವಾಗಲೂ ಎಷ್ಟೊಂದು ಜನ ಸೇಲ್ ಮಾಡೋಕ್ಕೆ ಹೇಳ್ತಾ ಇದ್ದೀರಾ, ಬಟ್ ಸೇಲೆಲ್ಲ ಮಾಡೋದಿಲ್ಲ ಗೈಸ್, ಸೇಲ್ ಮಾಡೋದೆಲ್ಲ ಇಲ್ಲ. ಫಸ್ಟ್ ಪ್ರಿಯಾರಿಟಿ ಅದು ನಮ್ಮದು, ಅದನ್ನು ಬಿಟ್ಕೊಡೋ ಮಾತೇ ಇಲ್ಲ. ಪಿಕಪ್ ಹೆಂಗಿದೆ ಅಂತ ಗೊತ್ತಿಲ್ಲ, ಒಳ್ಳೆ ರೋಡ್ ಇದೀರ ಒಂದ್ಸಲ ಟ್ರೈ ಮಾಡಿ ನೋಡ್ತಿದ್ದೆ. Few inches later. ಆರಂಗಿ ಡ್ಯಾಮ್ಗೆ ಹೋಗಿ ಫುಟೇಜ್ ಎಲ್ಲ ತೆಗೆದಿದ್ದು, ವ್ಲಾಗ್ ಮಾಡಿದ್ದು, ಬಟ್ ಅದೆಲ್ಲ ಬಂದು ಕರೆಕ್ಟೆಡ್ ಆಗೋಯಿತು. ಸೊ ನಂಗೆ ಆ ವಿಡಿಯೋನ ಬಂದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮಾತಾಡೋ ಮೂಲಕ ನಿಮಗೆ ವಿಡಿಯೋನ ಎಂಡಿಂಗ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಾದರೂ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲ್ ಹಾಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವಿಡಿಯೋ, ಬಾಯ್.